ನೋಡ್ಸಂದ್ರೆ ಈಗ ಬರುವಂತ ಫೆಬ್ರವರಿ 14ನೇ ತಾರೀಕಿನಿಂದ ಅಖಿಲ ಕರ್ನಾಟಕ ರಾಜ್ಯದಲ್ಲೇನೆ ಈ ಒಂದು ರೂಲ್ಸ್ ಅನುಭವ ಆಗ್ತಾ ಇದೆ. ಅಖಿಲ ಕರ್ನಾಟಕ ರಾಜ್ಯದಲ್ಲಿರುವಂತ ಪ್ರತಿಯೊಂದು ಮಕ್ಕಳಿಗೆ, ಪ್ರತಿಯೊಂದು ಪೋಷಕರಿಗೆ ಈ ಒಂದು ರೂಲ್ಸ್ ಅಪ್ಲೈ ಆಗತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ಈ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ, ನಗರ ಪಂಚಾಯತಿಯಲ್ಲಿ ಅಥವಾ ನಿಮ್ಮ ಒಂದು ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಒಂದು ಊರಿನಲ್ಲಿ ಅಥವಾ ತಾಲೂಕಿನಲ್ಲಿ ಸಿಟಿದಲ್ಲಿ ಆಗ್ಬಹುದು, ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ತಿಳಿಸಿಕೊಡ್ತಾ ಇರಬಹುದು. ಕೆಲವು ಜನರಿಗೆ ಗೊತ್ತಿಲ್ಲ ಮತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಏನ್ ತಿಳಿಸಿಕೊಟ್ಟಿದ್ದಾರೆ, ಏನ್ ರೂಲ್ಸ್, ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಈ ಒಂದು ಪೇಜ್ಗೆ, ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ 4 ಜನರಿಗೆ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ. ನೋಡಿ, ಈಗಾಗಲೇ ಕರ್ನಾಟಕ ರಾಜ್ಯದಿಂದ ಹೊಸ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಈ ಬರುವಂತ ಫೆಬ್ರವರಿ 14ನೇ ತಾರೀಕಿನಿಂದ ಇದು ಆಲ್ ಕರ್ನಾಟಕ ರಾಜ್ಯದಲ್ಲಿ ಅಪ್ಲೈ ಆಗ್ತಾ ಇದೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭ ಆಗಿದೆ. ಗ್ರಾಮ ಪಂಚಾಯತಿಯಲ್ಲಿ, ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಗ್ಬೋದು ಅಥವಾ ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು ಅಥವಾ ಊರಿನ ಹಿರಿಯರಿಂದ ಪ್ರತಿಯೊಂದು ಮನೆಗಳಲ್ಲಿ ಮಕ್ಕಳು ಇದ್ದೇ ಇರ್ತವೆ, ಓದು ಮಕ್ಕಳು ಇರ್ತವೆ. ಅದ ನಂತರ ಈಗ ಹತ್ತಿರ ಪರೀಕ್ಷೆನೇ ಬಂತು. ಡಿಗ್ರಿ ಪರೀಕ್ಷೆ ಆಗ್ಬೋದು, SSLC ಪರೀಕ್ಷೆ ಆಗ್ಬೋದು ಅಥವಾ ಯಾವುದೇ ವರ್ಗದ ಪರೀಕ್ಷೆ ಆಗ್ಬೋದು. ಆ ಒಂದು ವಿದ್ಯಾರ್ಥಿಗಳು ಓದೋದಿಲ್ಲ. ಇಲ್ಲಿ ಟೈಮ್ ನೋಡಿ, ಸಾಯಂಕಾಲ 7 ಗಂಟೆಯಿಂದ 9 ಗಂಟೆಯ ತನಕ, ಕೆಲವು ಕಡೆ 6 ಗಂಟೆಯಿಂದ 9 ಗಂಟೆಯ ತನಕ, ಇನ್ನು ಕೆಲವು ಕಡೆ 7 ಗಂಟೆಯಿಂದ 10 ಗಂಟೆಯ ತನಕ ಸಂಪೂರ್ಣವಾಗಿ ಟಿವಿ ಆಗ್ಬೋದು, ಮೊಬೈಲ್ ಆಗ್ಬೋದು ಅಥವಾ ಎಲೆಕ್ಟ್ರಿಕಲ್ ವಸ್ತು ಆಗ್ಬೋದು, ಆಟ ಆಡೋದಾಗ್ಬೋದು, ಎಲ್ಲ ಕೂಡ ಬಂದ್ ಮಾಡ್ತಿದ್ದಾರೆ. ಪ್ರತಿಯೊಂದು ಜಾಗೃತಿಯನ್ನು ಮೂಡಿಸ್ತಿದ್ದಾರೆ. ನಿಮ್ಮೊಂದು ಗ್ರಾಮ ಪಂಚಾಯತಿಯಲ್ಲಿ ಆಗ್ಬೋದು ಅಥವಾ ನಗರದಲ್ಲಿ ಆಗ್ಬೋದು, ಹಳ್ಳಿಗಳಲ್ಲಿ ಆಗ್ಬೋದು, ಸಿಟಿಗಳಲ್ಲಿ ಆಗ್ಬೋದು. ಇದು ಸರ್ಕಾರದಿಂದಾನೇ ಜಾಗೃತಿ ಮೂಡಿಸ್ಬೇಕಂತೇಳಿ ಸರ್ಕಾರದಿಂದಾನೇ ಘೋಷಣೆ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಒಂದು ಹಳ್ಳಿಯಲ್ಲಿ ಕೂಡ, ಗ್ರಾಮ ಪಂಚಾಯತಿಯಲ್ಲಿ ಕೂಡ ಈ ರೀತಿಯಾಗಿ ಏನಾದ್ರು ಹೇಳಿಲ್ಲ ಅಂದ್ರೂ ಕೂಡ ಇವತ್ತಲ್ಲಿ ನಾನು ನಿಮಗೆ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಏನು ಹತ್ತಿರನೇ ಪರೀಕ್ಷೆ ಬರ್ತಿದ್ದಾವೆ. ಈ ಒಂದು ಮಕ್ಕಳು ಓದೋ ಸಮಯದಲ್ಲಿ ಓದೋದಿಲ್ಲ, ಕಡಿಮೆ ಅಂಕ ಬರತ್ತೆ. ಇದರಿಂದ ಪೋಷಕರಿಗೆ ತುಂಬಾ ಬೇಜಾರಾಗತ್ತೆ ಮತ್ತು ಮಕ್ಕಳು ಕೂಡ ಓದೋದನ್ನ ಬಿಡ್ತಿದ್ದಾವೆ. ಬರೀ ಮೊಬೈಲ್ ಹಿಡ್ಕೊಂಡು ಕುಂಡ್ರೋದು, ಟಿವಿಯನ್ನ ನೋಡೋದು, ಧಾರಾವಾಹಿ ನೋಡೋದು, ಪಿಕ್ಚರ್ ನೋಡೋದು, ಇದಕ್ಕೇನೆ ಜಾಸ್ತಿ ಟೈಮ್ ಕೊಡ್ತಿದ್ದ ಹೊರತು ಓದೋದಕ್ಕೆ ಇಲ್ಲಿ ಸಮಯನೇ ಇಲ್ಲ. ಆದ ಕಾರಣ ಈಗ ಬೆಳಗಾವಿದಿಂದಾನೇ ಈ ಒಂದು ಯೋಜನೆ ಸ್ಟಾರ್ಟ್ ಆಗಿದೆ. ಇನ್ನು ಆಲ್ಮೋಸ್ಟ್ ಫೆಬ್ರವರಿ 14ನೇ ತಾರೀಕಿನಿಂದ ಆಲ್ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಜಾರಿ ಆಗತ್ತೆ. ಈಗ ಬೆಳಗಾವಿಯಲ್ಲಿ ಅಷ್ಟೇ ಇದೆ, ಇನ್ನು ಆಲ್ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಯಲ್ಲಿ ಫೆಬ್ರವರಿ 14ನೇ ತಾರೀಕಿನಿಂದ ಜಾರಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಈ ಒಂದು ಯೋಜನೆಯಲ್ಲಿ ಏನಪ್ಪಾ ಅಂದ್ರೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9:30, 10 ಗಂಟೆ, 9 ಗಂಟೆ ತನಕ ಮೊಬೈಲ್ ಯೂಸ್ ಮಾಡೋ ಹಾಗೆಲ್ಲ, ಅದ ನಂತರ ಟಿವಿ ನೋಡೋ ಹಾಗೆಲ್ಲ, ಟಿವಿ ಹಚ್ಚೋ ಹಾಗೆಲ್ಲ. ಅದ ನಂತರ ಪೋಷಕರು ಕೂಡ ಎಚ್ಚರ ಕೊಡ್ತಾರೆ ಮತ್ತು ಮಕ್ಕಳು ಕೂಡ ಎಚ್ಚರ ಕೊಡ್ತಿದ್ದಾರೆ. ಈ ಒಂದು ನಿಯಮ ಜಾರಿ ಮಾಡಿದ್ದು ಸರಿನಾ ತಪ್ಪಾ ಅಂತೇಳಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿಗೆ ತುಂಬಾ ಮುಖ್ಯ ಆಗಿರತ್ತೆ. ಇಲ್ಲಿ ಮಕ್ಕಳು ಓದೋದು ಬಿಡೋದು ನೀವು ಯಾವ ರೀತಿ ಹೇಳ್ತಾರಲ್ಲ ಅದೇ ರೀತಿ ಮಕ್ಕಳು ಕೂಡ ಕೇಳ್ತಾವೆ. ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಮಾತಾಡ್ತೀರ ಅದೇ ರೀತಿ ಮಾತಾಡ್ತಾವೆ, ನೀವು ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿಯಾಗಿ ಮಾಡ್ತವೆ, ನೀವು ಏನು ನೋಡ್ತಿರಲ್ಲ ಅದೇ ನೋಡ್ತಾವೆ. ಆದ ಕಾರಣ ಸರ್ಕಾರದಿಂದಾನೇ ಈ ಒಂದು ನಿಯಮನ ಜಾರಿ ಮಾಡ್ತಿದ್ದಾರೆ. ಈಗ ಮಕ್ಕಳು ಅತಿ ಹೆಚ್ಚು ಗಮನ ಬರೀ ಸೋಷಿಯಲ್ ಮೀಡಿಯಾ, ಬರೀ ಟೈಮ್ ಪಾಸ್ ಕರೆಂಟ್ ಹೋಗ್ತಾ ಇದೆ ಹೊರತು ಓದೋದ ಕಡೆ ಗಮನ ಇಲ್ಲ. ಆದ ಕಾರಣ ಫೆಬ್ರವರಿ 14ನೇ ತಾರೀಕಿನಿಂದ ಆಲ್ಮೋಸ್ಟ್ ಈ ಒಂದು ಯೋಜನೆಯನ್ನು ಜಾರಿ ಮಾಡಿಕೊಂಡು ಮಹಿಳೆಯರಿಗೆ, ಪೋಷಕರಿಗೆ ವಿನಂತಿಯನ್ನು ಕೊಟ್ಟು ಸೋಷಿಯಲ್ ಮೀಡಿಯಾ ಬಳಸೋದನ್ನ ಕಡಿಮೆ ಮಾಡ್ಬೇಕಂತ ಹೇಳಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್